ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪ್ರಶ್ನೆ, ಕೈಮದ್ದು ಬಿದ್ದಾಗ ಮನುಷ್ಯನ ದೇಹದಲ್ಲಿ ನಂಜಾಗುತ್ತಾ ಮೇಡಮ್? ನನಗೂ ಕೂಡ ಸುಮಾರು ವರ್ಷದಿಂದ ಕೈಮದ್ದು ಬಿದ್ದಾಗ ಇದೇ ಥರನೇ ನಂಜಾಗಿತ್ತು. ನಂಜಾಗಿದ್ದಾದಮೇಲೆ 2-3 ವರ್ಷಗಳ ಕಾಲದವರೆಗೂ ಕೂಡ ಅಷ್ಟೇ ಸತತವಾಗಿ ನಾನು ಕಷ್ಟಪಟ್ಟು ಈಗ ಒಂದು ಹಂತಕ್ಕೆ ಬಂದಿದ್ದೀನಿ. ಅದು ಯಾವ ರೀತಿ ದೇಹದಲ್ಲಿ ಸೇರಿದಾಗ ನಂಜಾಗುತ್ತೆ? ನಾನು ಇಂತಹ ಒಂದು ವಿಷಯಗಳನ್ನ ನಂಬುವಂತಹ ವ್ಯಕ್ತಿನೇ ಅಲ್ಲ. ಆದರೂ ಕೂಡ ಕೊನೆಗೆ ನಂಬುವಂತಹ ಸ್ಥಿತಿಗೆ ನಾನು ಬಂದ್ಬಿಟ್ಟಿದ್ದೀನಿ. ಇವಾಗ ಟ್ರೀಟ್ಮೆಂಟು ಸ್ವಲ್ಪ ಸ್ವಲ್ಪ ಆಗ್ತಿದ್ದಂಗೆ ಎಷ್ಟೋ ಒಂದು ತಕ್ಕ ಮಟ್ಟಿಗೆ ಹುಷಾರಾಗ್ತಿದ್ದೀನಿ ಅಂತೇಳಿ ಅನ್ನಿಸ್ತಾ ಇದೆ. ಆದರೆ ಆ ಒಂಥರ ನಂಜು ಕಾಡ್ತಾ ಇತ್ತಲ್ಲ, ಆ ಸಮಸ್ಯೆನ ಹೇಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆ ಸಮಸ್ಯೆ ಅನುಭವಿಸಿದವ್ರಿಗೇ ಗೊತ್ತಾಗುತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ ಕೇಳಿದ್ದಾರೆ. ನೋಡಿ, ಈಗ ಸಾಮಾನ್ಯವಾಗಿ ಕೈ ವಿಷ ಅಂತೇಳಿ ಬಿದ್ದಾಗ ಮನುಷ್ಯನ ದೇಹದಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಉಂಟಾಗುತ್ತೆ, ಆ ಸಮಸ್ಯೆನ ಹೇಗೆ ಎದುರಿಸ್ಬೇಕು ಅಂತೇಳಿ ನಾನು ಹಲವಾರು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಮತ್ತು ಇದ್ರ ಜೊತೆಯಲ್ಲಿ ಕೆಲವೊಬ್ಬರು ಮಾನಸಿಕ ವ್ಯಕ್ತಿಗಳನ್ನು ಕೂಡ ಇರ್ತಾರೆ. ಅವ್ರಿಗೇನೂ ತೊಂದರೆನೇ ಆಗಿರೋದಿಲ್ಲ. ಓ, ಈ ಥರದ ಸಮಸ್ಯೆನ, ಆ ಥರದ ಸಮಸ್ಯೆನ, ಹಾಗಾಗಿದೆ ಹಿಂಗಾಗಿದೆ ಅಂತ ಅದನ್ನು ಮೈಂಡಲ್ಲಿ ತುಂಬ್ಕೊಂಡು ಕೂಡ ಅಷ್ಟೇ ಅವ್ರಿಗೆ ಯಾವ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ಸಮಸ್ಯೆ ಇದೆ ಅಂತೇಳಿ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಮಾಡ್ತಾ ಈ ಥರದ ಕೆಲವೊಂದು ಕಾಯಿಲೆ ಕಸಾಲೆಗೆ ಒಳಗಾಗ್ತಾರೆ. ನಿಜವಾಗ್ಲೂ ಕೈಮದ್ದು ಬಿದ್ದಿರ್ತಕ್ಕಂತಹ ವ್ಯಕ್ತಿಗೆ ಸುಮಾರು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ. ಈಗ ಮಾಮೂಲಾಗಿ ನಾವು ದಿನನಿತ್ಯ ಆಹಾರ ಪದಾರ್ಥಗಳ ಸೇವನೆಯನ್ನು ಮಾಡ್ತಾ ಇರ್ತೀವಲ್ಲ, ಈಗ ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಆಹಾರ ಸೇವನೆ ಮಾಡಿದಾಗ ಒಬ್ಬರಿಗೆ ಮಸಾಲೆ ಪದಾರ್ಥ ಆಗಲ್ಲ, ತುಂಬ ಹುಳಿ ಆಗೋದಿಲ್ಲ. ಹೀಗೆ ಅವರವರ ದೇಹ ಪ್ರಕೃತಿಯ ಪ್ರಕಾರವಾಗಿ ಕೆಲವೊಬ್ಬರಿಗೆ ಇಂತಹ ಫುಡ್ ಆಗ್ತಾ ಇರೋದಿಲ್ಲ ಅಂತ ತಿಳ್ಕೊಳ್ಳಿ. ಆಗೇನಾಗುತ್ತೆ ಅಂದರೆ ಆ ಫುಡ್ಡನ್ನು ಅವರು ಸೇವನೆ ಮಾಡಿದಾಗ ಅದು ವಾಮಿಟ್ ಆಗೋವಂಥದ್ದು, ಮೈಯೆಲ್ಲ ಭಾರ ಬಂದಂಗೆ ಆಗೋದು, ಏನೋ ಒಂಥರ ಬ್ಲಾಕೇಜಸ್ ಆದಂತಾಗೋದು, ಆ ಥರ ಎಲ್ಲ ಆಗ್ತಾ ಇರುತ್ತಲ್ವ. ಅದೇ ಪ್ರಕಾರನೇ ಹಿಂಗೆ ಸೇಮ್ ಇದನ್ನು ಕೂಡ ಒಂದು ರೀತಿ ಫುಡ್ ಪಾಯ್ಸನ್ ಇದ್ದಂಗೆ ಮದ್ದಿಡಿ ಅಂತ ಅನ್ನೋದು. ಈ ಮದ್ದಿಡಿ ಏನಾಗುತ್ತೆ, ಅದು ನಮ್ಮ ನರನಾಡಿಗಳೇ ರಕ್ತ ಸಂಚಾರಗಳೆಲ್ಲ ಕರೆಕ್ಟಾಗಿ ಆಗದೆ ಇದ್ದಂಗೆ ಬ್ಲಾಕ್ ಮಾಡುತ್ತೆ, ಶಕ್ತಿಹೀನರನ್ನಾಗಿ ಮಾಡುತ್ತೆ, ತುಂಬ ನಿಶಕ್ತಿ ಆಗೋವಂಥದ್ದು, ತಲೆ ಸುತ್ತ ಬರೋವಂಥದ್ದು. ಈಗ ಒಂದು ಪೈಪಲ್ಲಿ ಸರಾಗವಾಗಿ ನೀರು ಹೋಗ್ತಾ ಇರುತ್ತೆ, ಅಲ್ಲಿ ಕಸ ಕಡ್ಡಿ ಎಲ್ಲ ಸೇರಿಕೊಂಡಾಗ ಯಾವ ರೀತಿ ಆಗುತ್ತೋ ಅದೇ ಪ್ರಕಾರವಾಗಿ ಆಗುತ್ತೆ. ಮತ್ತು ಇದ್ರ ಜೊತೆಯಲ್ಲಿ ನಮ್ಮ ಆಹಾರ ಪದ್ಧತಿ ಕ್ರಮನೂ ಕೂಡ ಸರಿಯಾಗಿಲ್ಲ ಅಂದ್ರೂ ಈ ಪ್ರಕಾರ ಆಗುವಂತಹ ಚಾನ್ಸಸ್ ಇರುತ್ತೆ. ನಂಜು ಯಾವಾಗ ಆಗುತ್ತೆ ಅಂತ ಅಂದರೆ, ಅದು ತುಂಬ ಮಿತಿ ಮೀರಿದಾಗ ನಂಜಾಗುತ್ತೆ. ಈಗ ಒಂದು ಮೊಸರು ಇರುತ್ತೆ ನೋಡಿ, ಆ ಮೊಸರೊಳಗಡೆ ಸ್ವಲ್ಪ ದಿವಸ ನಾವು ಹಾಗೆ ಬಿಟ್ಬಿಟ್ರೆ ಬೂಸ್ಟ್ ಎಲ್ಲ ಬರೋದಿಲ್ವ, ಮತ್ತು ಹುಳು ಎಲ್ಲ ಆಗೋದಿಲ್ವ, ಅದನ್ನೇ ನಾವು ನಂಜು ಅಂತೇಳಿ ಹೇಳೋವಂಥದ್ದು. ಒಳಗಡೆ ಹೆಂಗೆ ಆಗುತ್ತೆ ಅಂದರೆ, ಇವಾಗ ನಮ್ಮ ನರನಾಡಿಗಳ ರಕ್ತ ಸಂಚಾರ ಮಾಮೂಲಾಗಿ ಆಗ್ತಾ ಇರುತ್ತೆ ನೋಡಿ, ಆ ಬ್ಲಡ್ ಎಲ್ಲ ದಪ್ಪ ಹರಿಯೋ ಅಂಥದ್ದು, ಇಲ್ಲ ಅಂದರೆ ಒಂಥರ ಹುಳ ಓಡಾಡ್ದಂಗೆ ಬುಳು 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 ಅಂತ ಸೌಂಡ್, ಅದು ಅನುಭವಿಸ್ತವ್ರಿಗೆ ಗೊತ್ತಾಯ್ತು. ನಾನು ಎಕ್ಸ್ಪ್ಲೈನು ಮಾಡೋದಕ್ಕಿಂತ ಏನೋ ಒಂಥರ ಅಲ್ಲಿ ಏನು ಕೂಡ ಗೊತ್ತೇ ಆಗ್ತಾ ಇರೋದಿಲ್ಲ. ಏನಪ್ಪ, ನಾನು ಅಷ್ಟು ಟ್ಯಾಬ್ಲೆಟ್ ತಗೊಂಡೆ, ಇಷ್ಟು ಮಾತ್ರೆ ತೊಗೊಂಡೆ, ಮತ್ತು ನಾನು ಇಂಥ ಕಡೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡೆ, ಕಷಾಯ ಮಾಡ್ಕೊಂಡು ಕುಡಿತಿದ್ದಾರೆ, ಏನು ಕೂಡ ಅದು ಎಷ್ಟೇ ಸರ್ಕಸ್ ಮಾಡಿದ್ರೂ ಸರಿನೇ ಹೋಗ್ತಿಲ್ಲಪ್ಪ ಅಂಥೇಳಿ ಕೆಲವರೆಲ್ಲ ಹೇಳ್ತಾ ಇರ್ತಾರೆ. ಅದು ಅಷ್ಟು ಒಂಥರ ಹೆಂಗೆ ಅಂದರೆ ಅಲ್ಲೆಲ್ಲ ಬ್ಲಾಕ್ ಆಗಿರುತ್ತಲ್ಲ, ಒಂಥರ ಹುಳು ಓಡಾಡ್ದಂಗೆಲ್ಲ ಆಗ್ತಾ ಇರುತ್ತೆ ಆಗ ನಂಜಾಗಿದ್ದಾಗ. ಅಂತಹ ಸಮಸ್ಯೆಗಳು ಈಗ ಒಬ್ಬರು ವ್ಯಕ್ತಿ ಹೇಳಿದ್ರಲ್ಲ, ಅವ್ರು ಇಂಥ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದರು. ಈಗ ಒಂದು ತಕ್ಕ ಮಟ್ಟಿಗೆ ಒಂದು ಲೆವೆಲಿಗೆ ಬಂದಿದ್ದಾರೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ, ಒಟ್ಟಿನಲ್ಲಿ ಕಂಪ್ಲೀಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೋಬೋದು. ಇವಾಗ ನೋಡಿ, ನಮ್ಮ ಫೇಸಲ್ಲೋ ಅಥವಾ ಎಲ್ಲ ಒಂದು ಕಡೆ ಒಂದು ಪಿಂಪಲ್ ಆಗಿತ್ತು ಅಂತ ತಿಳ್ಕೊಳ್ಳಿ. ಪಿಂಪಲ್ ಆಗಿದ್ದೇ ಅದು ಕ್ಲಿಯರ್ ಆಗೋದಕ್ಕೆ ಆ ಮೊಳಕೆ ಎಲ್ಲ ಹೋಗಿ, ಕಿವೆಲ್ಲ ಹೋಗಿ ಕ್ಲಿಯರ್ ಆಗಿ, ಅದು ಡ್ರೈ ಆಗಿ, ಅದಾದಮೇಲೆ ಅಲ್ಲಿ ಒಂದು ಕಲೆ ಉಳ್ಕೊಳುತ್ತೆ, ಕಲೆಗೊಂದು ಅದು ಇದು ಏನೇನಾದರೂ ಒಂದು ಕ್ರೀಮ್ ಹಚ್ಕೊಳ್ಳೋದು, ಇಲ್ಲ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದು, ಏನಾದರೂ ಒಂದು ಮಾಡ್ತೀವಲ್ಲ, ಅದೇ ಥರನೇ ಅದು ದೇಹದೊಳಗಡೆ ಆಗಿರ್ತಕ್ಕಂತಹ ಸಮಸ್ಯೆಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಎಲ್ಲೋ ಕೆಲವೊಬ್ಬರು ಲಕ್ಕಷ್ಟೇ ಬೇಗ ಬೇಗ ವಾಸಿ ಆಗುವಂಥದ್ದು. ತುಂಬ ಜನ ಅವಸರ ಮಾಡ್ತಾರೆ, ಇದೇನಪ್ಪ ಅದೇನಪ್ಪ ಹಾಗೆ ಹೀಗೆ ಅಂತೇಳೆಲ್ಲ ತುಂಬ ಅವಸರ ಮಾಡ್ತಾರೆ. ಅವಸರದಲ್ಲಿ ಏನೂ ಆಗೋದಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ, ನಮ್ಮ ಆಹಾರ ಪದ್ಧತಿ ಕ್ರಮನೂ ಕೂಡ ಕರೆಕ್ಟಾಗಿರಬೇಕು. ಈಗ ನೋಡಿ, ಮೊದಲೆಲ್ಲರೂ ತಿಂಗ್ಳಿಗೊಂದು ಸರಿನೋ ಇಲ್ಲ 3 ತಿಂಗಳು 6 ತಿಂಗ್ಳಿಗೊಂದು ಸರಿನೋ ಡಾಕ್ಟರ್ ಹತ್ರ ಹೋಗಿ ಕೇಳಿಕೊಂಡು ಮೋಷನ್ ಆಗೋವಂಥದ್ದು. ಇಲ್ಲ ಅಂತಂದರೆ ದೊಡ್ಡವರೆಲ್ಲ ಟೀ ಕಾಫಿಗೆಲ್ಲ 1-2 ಸ್ಪೂನ್ ಹರಳೆಣ್ಣೆ, ಅಂದರೆ ಪ್ಯೂರ್ ಆಗಿರ್ತಕ್ಕಂಥದ್ದು. ಇದನ್ನ ಹೇಳೋಕ್ಕೂ ಕಷ್ಟ ವಿಡಿಯೋದಲ್ಲಿ. ಯಾವುದೋ ಒಂದು ಡೂಪ್ಲಿಕೇಟ್ ಏನೋ ಒಂದು ತೊಗೊಂಬಂದು, ಇವರು ವಿಡಿಯೋದಲ್ಲಿ ಹೇಳಿದ್ರಪ್ಪ, ನಾವು ಹಿಂಗೆ ಮಾಡ್ಕೊಂಡು ಹಿಂಗಾಯಿತು ಅಂತ ಅಂದ್ರೂ ಕೂಡ ಕಷ್ಟ ಆಗುತ್ತೆ. ಪ್ಯೂರ್ ಇರ್ತಕ್ಕಂಥದ್ದು ಹರಳೆಣ್ಣೆ ಮೊದಲೆಲ್ಲ ನಮ್ಮ ಡ್ಯಾಡಿಯವರೆಲ್ಲ ಕೊಡ್ತಾಯಿದ್ರು. ಮೋಷನ್ ಎಲ್ಲ ನೀಟಾಗಿ ಆಗಬೇಕು ಅಂದರೆ, ಈಗ ನಾವು ಏನೇನೋ ಫುಡ್ಡೆಲ್ಲ ತೊಗೊಳ್ತಾ ಇರ್ತೀವಿ, ಎಲ್ಲೋ ಕರಳಿನ ಭಾಗದಲ್ಲಿ
ಅಂಟ್ಕೊಂಡಿರುತ್ತೆ. ಅದೆಲ್ಲ ನೀಟಾಗಿ ಕ್ಲೀನ್ ಆಗಬೇಕು ಅಂತ ಅಂದರೆ ಅದು ಲೂಸ್ ಮೋಷನ್ ಮುಖಾಂತರನೇ ಹೋಗ್ಬೇಕಲ್ವಾ. ಸೊ ಹಾಗಾಗಿ ಮೋಷನ್ ಆಗ್ತಿತ್ತು, ಇಲ್ಲಾಂದರೆ ವಾಮಿಟ್ ಆದ್ರೂ ಆಗ್ತಾಯಿತ್ತು. ಇಷ್ಟು 3 ತಿಂಗಳಿಗೋ 6 ತಿಂಗಳಿಗೋ ಒಂದ್ಸರಿ ಅಂತೇಳಿ ಟೀ ಕಾಫಿನಲ್ಲಿ ಕೊಡ್ತಾಯಿದ್ರು. ಇವಾಗಿನ ಒಂದು ಪಿಜ್ಜಾ, ಬರ್ಗರು, ಐಸ್ ಕ್ರೀಮು, ಅದು ಇದು ಅಂತ ಎಲ್ಲ ನೋಡಿದ್ರೆ ಕರಳಲ್ಲೋಗಿ ಅಂಟ್ಕೊಂಡು ಕೂತ್ಕೊಂಡಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕಂದ್ರೆ ದಿನ ತಗೋಬೇಕಾಗುತ್ತೆ ಅಷ್ಟೇ. ಆವಾಗ ಅಂತ ಅಂದರೆ ಏನೋ ಅಪರೂಪಗೆ ಅದು ಇದು ಏನೇನೋ ಒಂದು ತಿಂತಾಯಿದ್ವು. ಸೊ ಹಂಗಾಗಿ ಹೊಟ್ಟೆ ನೋವು ಬರೋ ಅಂಥದ್ದು, ಇಲ್ಲಾಂದರೆ ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಆವಾಗ ಟೀ ಕಾಫಿನಲ್ಲೆಲ್ಲ ಹರಳೆಣ್ಣೆ ಅದೆಲ್ಲ ಹಾಕಿ ಕೊಡ್ತಾಯಿದ್ರು. ಮತ್ತು ವಾರಕ್ಕೊಂದು ಸರಿ ಬೇವಿನ ಸೊಪ್ಪಿನ ಕಷಾಯ ಎಲ್ಲ ಕೊಡ್ತಾಯಿದ್ರು. ಇವಾಗ ನಾವು ಅಷ್ಟೇ ವಾರ ಇಲ್ಲ 15 ದಿವಸ, 1 ತಿಂಗಳು ಒಂದೊಂದು ಟೈಮ್ ಆಗೋಗ್ಬಿಡುತ್ತೆ ಕಷಾಯ ಮಾಡಿಕೊಂಡು ಕುಡಿಯೋದು. ಅದೊಂದು ವೀಡಿಯೋ ಮಾಡಿಬಿಡಬೇಕು ಅಂತೇಳಿ ಅಂದ್ಕೊತಿದ್ದೀನಿ, ಬಟ್ ಟೈಮೇ ಸಿಗ್ತಾ ಇಲ್ಲ. ಆ ಒಂದು ಕಷಾಯನೂ ಮಾಡ್ಕೊಂಡು ನೀವು 15 ದಿವಸ ಇಲ್ಲ ತಿಂಗ್ಳಿಗೊಂದ್ಸರಿ ಮಾಡ್ಕೊಂಡು ಕುಡಿದ್ರೂ ಕೂಡ ಹೊಟ್ಟೆ ಒಳಗಡೆ ಬೇಡದೇ ಇರ್ತಕ್ಕಂಥ ಕೆಟ್ಟ ಬ್ಯಾಕ್ಟೀರಿಯಾ ಏನಾದರೂ ಇತ್ತು ಅಂದರೆ ಅದು ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ. ನೋಡಿದ್ರಲ್ಲ, ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಇನ್ನಷ್ಟು ವೀಡಿಯೋಸ್ಕೊಂಡು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.